Welcome to income tax class. In this video I work out problem on income from profession. Fourth problem ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ income from profession ಅಲ್ಲಿ. So first problem ನೋಡಿ. Okay, this is the problem. Problem number 4. Dr. Gupta is a medical practitioner of Ludhiana. From the following, calculate his income from profession for the assessment year 2020-21. ಡಾಕ್ಟರ್ ಗುಪ್ತಾ ಅನ್ನೋನು ಮೆಡಿಕಲ್ ಪ್ರಾಕ್ಟೀಷ್ನರು ಲೂಧಿಯಾನಲ್ಲಿ. ಸೊ ಅವನ ಇನ್ಕಮ್ ಫ್ರಮ್ ಪ್ರೊಫೆಷನ್ನ ಫೈಂಡ್ ಔಟ್ ಮಾಡಿ ಅಂತ ನಮಗೆ ಕೇಳಿದ್ದಾರೆ. ಸೊ ಬಟ್ ಇಲ್ಲಿ ನಮಗೆ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟು ಕೊಟ್ಟಿಲ್ಲ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಕೊಟ್ಟಿಲ್ಲ. ಬಟ್ ಅವ್ನು ಮಾಡಿರುವಂಥ ಟ್ರಾನ್ಸಾಕ್ಷನ್ಸ್ ಏನೇನಿದೆ ಆ ವರ್ಷದಲ್ಲಿ ಆ ಎಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಸೊ ವಿತ್ ದಿಸ್ ಇನ್ಫಾರ್ಮೇಷನ್ ವಿ ಆರ್ ಆಸ್ಕ್ಡ್ ಟು ಕಂಪ್ಯೂಟ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಸೊ ಈ ಒಂದು ಇನ್ಫಾರ್ಮೇಷನ್ ಬೇಸಿಸಿಂದ ನಮಗೆ ಇನ್ಕಮ್ ಫ್ರಮ್ ಪ್ರೊಫೆಷನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಫಸ್ಟು ಟ್ರಾನ್ಸಾಕ್ಷನ್ 1 by 1 ನೋಡ್ತಾ ಬನ್ನಿ. ಇದು ಗ್ರಾಸ್ ರಿಸಿಟ್ಸ್ ಫ್ರಮ್ ಡಿಸ್ಪೆನ್ಸರಿ ಇದೆ. ಪ್ರೊಫೆಷನ್ಗೆ ಸಂಬಂಧಪಟ್ಟಿರುವಂಥದ್ದು ಅದು. ಹಾಗಾಗಿ ಅದನ್ನು ಪ್ರೊಫೆಷ್ನಲ್ ರಿಸಿಟ್ ಅಂತಲೇ ಟ್ರೀಟ್ ಮಾಡಬೇಕಾಗುತ್ತೆ. ಪ್ರೊಫೆಷ್ನಲ್ ಇನ್ಕಮ್ ಆಗುತ್ತೆ ಅದು. ಯಾವುದಾದ್ರು ಪ್ರೊಫೆಷ್ನಲ್ ರಿಸಿಟ್ಟು, ಯಾವುದಾದ್ರು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಇದೆ ಅದನ್ನು ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟು ಟ್ರಾನ್ಸಾಕ್ಷನ್ ಇರುವಂಥದ್ದು ಗ್ರಾಸ್ ರಿಸಿಟ್ಸ್ ಫ್ರಮ್ ಡಿಸ್ಪೆನ್ಸರಿ, ಪ್ರೊಫೆಷ್ನಲ್ ರಿಸಿಟ್. ದೆನ್ ಗ್ರಾಸ್ ರಿಸಿಟ್ಸ್ ಫ್ರಮ್ ಕನ್ಸಲ್ಟೇಷನ್, ಪ್ರೊಫೆಷ್ನಲ್ ರಿಸಿಟ್. ದೆನ್ ಆಪರೇಷನ್ ಫೀಸ್, ಪ್ರೊಫೆಷ್ನಲ್ ರಿಸಿಟ್. ವಿಸಿಟಿಂಗ್ ಫೀಸ್, ಪ್ರೊಫೆಷ್ನಲ್ ರಿಸಿಟ್. ಗಿಫ್ಟ್ ಫ್ರಮ್ ಪೇಷಂಟ್ಸ್, ಪ್ರೊಫೆಷ್ನಲ್ ರಿಸಿಟ್. ಸೊ 5 ಟ್ರಾನ್ಸಾಕ್ಷನ್ಸ್ ಏನಿದೆ, ಇದು 5 ಟ್ರಾನ್ಸಾಕ್ಷನ್ನು ಪ್ರೊಫೆಷ್ನಲ್ ರಿಸಿಟ್ ಆಗುತ್ತೆ ಅಥವಾ ಪ್ರೊಫೆಷ್ನಲ್ ಇನ್ಕಮ್ ಆಗುತ್ತೆ. ನೆಕ್ಸ್ಟ್ 6th ಟ್ರಾನ್ಸಾಕ್ಷನು ಮೆಡಿಸನ್ಸ್ ಪರ್ಚೇಸ್ಡ್ ಅಂತ ಇದೆ. ನಮಗೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸನ್ಸು ಇದೆ 7th ಟ್ರಾನ್ಸಾಕ್ಷನಲ್ಲಿ. ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸನ್ಸ್ ಏನಾದರೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮೆಡಿಸನ್ಸ್ ಪರ್ಚೇಸ್ಡನ್ನೇ ನಾವು ಕಾಸ್ಟ್ ಆಫ್ ಮೆಡಿಸನ್ಸ್ ಅಂತ ತೊಗೋಬೋದಿತ್ತು. ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸನ್ಸ್ ಕೊಟ್ಟಿರೋದ್ರಿಂದ ನಾವೇನು ಮಾಡಬೇಕಾಗುತ್ತೆ ಅಂದರೆ ಮೆಡಿಸನ್ಸ್ ಪರ್ಚೇಸ್ಡಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸನ್ಸ್ನ ಮೈನಸ್ ಮಾಡಿ ಉಳಿದಿರುವಂಥದ್ದು ಕಾಸ್ಟ್ ಆಫ್ ಮೆಡಿಸನ್ಸ್ ಕನ್ಸ್ಯೂಮ್ಡ್ ಡ್ಯೂರಿಂಗ್ ದ ಇಯರ್ ಅಂತೇಳಿ ತೊಗೋಬೇಕಾಗತ್ತೆ. ಸಪೋಸ್ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ರೆ ಓಪನಿಂಗ್ ಸ್ಟಾಕ್ಗೆ ಮೆಡಿಸನ್ಸ್ ಪರ್ಚೇಸ್ನ ಆ್ಯಡ್ ಮಾಡಿ ಕ್ಲೋಸಿಂಗ್ ಸ್ಟಾಕನ್ನು ಮೈನಸ್ ಮಾಡಿ ಉಳಿದಿರುವಂಥದ್ದನ್ನು ನಾವು ಕಾಸ್ಟ್ ಆಫ್ ಮೆಡಿಸನ್ಸ್ ಕನ್ಸ್ಯೂಮ್ಡ್ ಡ್ಯೂರಿಂಗ್ ದ ಇಯರ್ ಅಂತೇಳಿ ತೊಗೋಬೋದಿತ್ತು. ಬಟ್ ಓಪನಿಂಗ್ ಸ್ಟಾಕ್ ಇಲ್ಲದೆ ಇರೋದ್ರಿಂದ ಡೈರೆಕ್ಟಾಗಿ ಮೆಡಿಸನ್ಸ್ ಪರ್ಚೇಸ್ಡಲ್ಲೇ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸನ್ಸ್ನ ಮೈನಸ್ ಮಾಡಿ ಕಾಸ್ಟ್ ಆಫ್ ಮೆಡಿಸನ್ಸ್ ಕನ್ಸ್ಯೂಮ್ಡ್ ಡ್ಯೂರಿಂಗ್ ದ ಇಯರ್ ಅಂಥೇಳಿ ತೊಗೋಬೇಕಾಗುತ್ತೆ. ಹಾಗಾಗಿ ಅದಷ್ಟು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಕಾಸ್ಟ್ ಆಫ್ ಮೆಡಿಸನ್ಸ್ ಕನ್ಸ್ಯೂಮ್ಡ್. ದೆನ್ ಸ್ಯಾಲರಿ ಪೇಯ್ಡ್ ಟು ಎಂಪ್ಲಾಯಿ, ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. ದೆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ಡ್, ಇದು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ ಅದು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಗೋದಿಲ್ಲ. ಬಟ್ ಅದಕ್ಕೆ ಡಿಪ್ರಿಸಿಯೇಷನ್ನ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಪ್ರಕಾರ ಚಾರ್ಜ್ ಮಾಡ್ಬೋದು. ಸೊ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ 15% ಡಿಪ್ರಿಸಿಯೇಷನ್ ಇಸ್ ಟು ಬಿ ಚಾರ್ಜ್ಡ್ ಆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್. ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಮೇಲೆ 15% ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ಬೋದು ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಪ್ರಕಾರ. ಇದಿಷ್ಟು ಅವನು ಮಾಡಿರುವಂಥ ಟ್ರಾನ್ಸಾಕ್ಷನ್ನು. ಸರ್ಜಿಕಲ್ ಎಕ್ವಿಪ್ಮೆಂಟ್ಸು ಪರ್ಚೇಸ್ಡು ಬರೋದಿಲ್ಲ, ಯಾಕೆ ಅಂತ ಹೇಳಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದು. ಬಟ್ ಅದಕ್ಕೆ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಬಹುದು. ನೆಕ್ಸ್ಟ್ ಇದರ ಜೊತೆಗೆ ಅಡಿಷ್ನಲ್ ಇನ್ಫಾರ್ಮೇಷನ್ನು ಕೊಟ್ಟಿದ್ದಾರೆ ನೋಡಿ. ಅಡಿಷ್ನಲ್ ಇನ್ಫಾರ್ಮೇಷನು, ಡಾಕ್ಟರ್ ಗುಪ್ತಾ ವೆಂಟ್ ಟು ಅಟೆಂಡ್ ಎ ಮೆಡಿಕಲ್ ಸೆಮಿನಾರ್ ಇನ್ ಜರ್ಮನಿ ಟು ಅಪ್ಡೇಟ್ ದ ನಾಲೆಡ್ಜ್ ಆ್ಯಂಡ್ ಸ್ಪೆಂಟ್ ₹25,000 ಆನ್ ಇಟ್, ನಾಟ್ ಟೇಕನ್ ಇನ್ ಟು ಅಕೌಂಟ್ ಅಂತ ಇದೆ. ಅಂದರೆ ಜರ್ಮನಿಗೆ ಅವನು ಮೆಡಿಕಲ್ ಸೆಮಿನಾರ್ನ ಅಟೆಂಡ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಯಾವ ಪರ್ಪಸ್ಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಇನ್ ಆರ್ಡರ್ ಟು ಅಪ್ಡೇಟ್ ಇಸ್ ನಾಲೆಡ್ಜ್ ಇನ್ ದ ಮೆಡಿಕಲ್ ಲೈನ್. ಮೆಡಿಕಲ್ ಲೈನಲ್ಲಿ ಅವನ ನಾಲೆಡ್ಜನ್ನು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಜರ್ಮನಿಗೆ ಸೆಮಿನಾರ್ನ ಅಟೆಂಡ್ ಮಾಡೋದಕ್ಕೆ ಹೋಗ್ತಿದ್ದಾನೆ. ಬಟ್ ಇದನ್ನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ತೊಗೊಂಡಿಲ್ಲ ಅಂತ ಕೊಟ್ಟಿದ್ದಾರೆ. ಈ 25,000 ಏನಿದೆ, ಯಾವುದೇ ಅಮೌಂಟು ಅವನ ಬೆಸ್ಟ್ ಪ್ರೊಫೆಷನ್ ಲೈನಿಗೆ ಸಂಬಂಧಪಟ್ಟಿರೋದಾದರೆ ಟು ಅಪ್ಡೇಟ್ ಇಸ್ ನಾಲೆಡ್ಜ್, ದೆನ್ ಇಟ್ ಈಸ್ ಅನ್ ಅಲೋಯಬಲ್ ಎಕ್ಸ್ಪೆನ್ಸಸ್. ಅವನ ನಾಲೆಡ್ಜನ್ನು ಅವನ ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋ ಹಾಗೆ ಅಪ್ಡೇಟ್ ಮಾಡಿಕೊಂಡು ಅದಕ್ಕೇನಾದರೂ ಖರ್ಚಾಗ್ತಿದ್ರೆ ಆಗ ಅದನ್ನು ನಾವು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತಲೇ ಟ್ರೀಟ್ ಮಾಡಬೇಕಾಗುತ್ತೆ. ಹಾಗಾಗಿ ಇದನ್ನು 25,000 ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಬೇಕಾಗತ್ತೆ.
Next, second adjustment. He owns a house whose municipal value is rupees 50,000. Half portion of the house is used for profession ಅಂತ ಇದೆ. ಸ್ವಂತ ಮನೆ ಇದೆ, ಅದರ ಮುನ್ಸಿಪಲ್ ವ್ಯಾಲ್ಯೂ 50,000 ಇದೆ. ಈ ಮುನ್ಸಿಪಲ್ ವ್ಯಾಲ್ಯೂ ನಮಗೆ ಯಾವುದೇ ರೀತಿ ಸಂಬಂಧಪಟ್ಟಿರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಅದನ್ನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ವ್ಯಾಲ್ಯೂ ಮುನ್ಸಿಪಲ್ ವ್ಯಾಲ್ಯೂನ ತೊಗೊಳ್ತೀವಿ. ಬಟ್ ಇಲ್ಲಿ ಸ್ವಂತ ಮನೆ ಆಗಿದೆ ಒಂದು. ಸೊ ಆ ಸ್ವಂತ ಮನೆಗೆ ಮುನ್ಸಿಪಲ್ ವ್ಯಾಲ್ಯೂ ಮಾಡಿರುವಂಥದ್ದು 50,000 ಇದೆ. ಅದರಲ್ಲಿ ಅರ್ಧನ ಅವನು ಪ್ರೊಫೆಷನ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದಾನೆ. ಹಾಗಾಗಿ ಆ ಮನೆಗೆ ಸಂಬಂಧಪಟ್ಟ ಅರ್ಧ ಎಕ್ಸ್ಪೆನ್ಸಸ್ ಏನೇನು ಬರುತ್ತೆ ಅದನ್ನು ಅವನು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ಬೋದು. ಹಾಗಾಗಿ ಮುನ್ಸಿಪಲ್ ಟ್ಯಾಕ್ಸನ್ನು 50% ತೊಗೋಬೋದು ಅವನು. ಮುನ್ಸಿಪಲ್ ಟ್ಯಾಕ್ಸ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ನೋಡಿ, 10% ಆಫ್ ಮುನ್ಸಿಪಲ್ ವ್ಯಾಲ್ಯೂ ಅಂತಲೇ ಇದೆ ಕೊಟ್ಟಿದ್ದಾರೆ ಅವರು. 10% ಆಫ್ MV ಅಂತ ಕೊಟ್ಟಿದ್ದಾರೆ. MV ಅಂದರೆ ಮುನ್ಸಿಪಲ್ ವ್ಯಾಲ್ಯೂ. ಮುನ್ಸಿಪಲ್ ವ್ಯಾಲ್ಯೂ 50,000ಗೆ 10% ಅಂದರೆ 5,000 ಮುನ್ಸಿಪಲ್ ಟ್ಯಾಕ್ಸ್ ಬರುತ್ತೆ ಅದು ಟೋಟಲ್ ಹೌಸ್ ಪ್ರಾಪರ್ಟಿಗೆ. ಆ 5,000ಅಲ್ಲಿ 50% ಅರ್ಧ ಪೋರ್ಷನನ್ನು ಅವನು ಪ್ರೊಫೆಷ್ನಲ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದಾನೆ. ಹಾಗಾಗಿ 5,000ಅಲ್ಲಿ ಅರ್ಧ ಅಂದರೆ 2,500 ಮುನ್ಸಿಪಲ್ ಟ್ಯಾಕ್ಸ್ ಅಂತೇಳಿ ಅವನು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತ ತೊಗೋಬೋದು. ನೆಕ್ಸ್ಟ್, ರಿಪೇರ್ಸು 10,000 ಇದೆ. ರಿಪೇರ್ಸಲ್ಲಿ ಅರ್ಧನ ಅವನು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತೇಳಿ ತೊಗೋಬೋದು. ನೆಕ್ಸ್ಟ್, ಈಗ ಮೆಡಿಕಲ್ ಬುಕ್ಸ್ ಪರ್ಚೇಸ್ಡ್ ಇದೆ. ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ ಇದು ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡೋದಕ್ಕೆ ಬರೋದಿಲ್ಲ. ಬಟ್ ಅದಕ್ಕೆ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ಬೋದು. ಎಷ್ಟು? ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಇಟ್ ಈಸ್ 40%. ಅವರೇ ಕೊಟ್ಟಿದ್ದಾರೆ. 30,000ಗೆ 40% ಡಿಪ್ರಿಸಿಯೇಷನ್ ಆನ್ ಮೆಡಿಕಲ್ ಬುಕ್ಸ್ ಅಂತೇಳಿ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತೇಳಿ ತೊಗೋಬೋದು, ಮೈನಸ್ ಮಾಡ್ಕೋಬೋದು. ಸೊ ಈಗ ಸೊಲ್ಯೂಷನ್ ಪ್ರಾಬ್ಲಮ್ ಮತ್ತು ಅಡ್ಜಸ್ಟ್ಮೆಂಟ್ಸ್ ಏನೇನಿದೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ನಾನು ಸೊಲ್ಯೂಷನ್ಗೆ ಬರ್ತೀನಿ ನೋಡಿ. ಸೊಲ್ಯೂಷನ್ ನೋಡಿ, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್, ಅಸೆಸ್ಮೆಂಟ್ ಇಯರ್ 2020-21. ಪ್ರೊಫೆಷ್ನಲ್ ರಿಸಿಟ್ಸ್ ನೋಡಿ, ಪ್ರೊಫೆಷ್ನಲ್ ರಿಸಿಟ್ಸ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಪ್ರಾಬ್ಲಮಲ್ಲಿ ಏನೇನಿದೆ ಅಂತ. ಫಸ್ಟ್, ಗ್ರಾಸ್ ರಿಸಿಟ್ಸ್ ಫ್ರಮ್ ಡಿಸ್ಪೆನ್ಸರಿ 2,35,000. ಗ್ರಾಸ್ ರಿಸಿಟ್ಸ್ ಫ್ರಮ್ ಕನ್ಸಲ್ಟೇಷನ್ 1,65,000. Then visiting fees 2,50,000. Operation fees 50,000. Gift from patients 30,000. ನೆಕ್ಸ್ಟ್, ಈಗ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ನೋಡಿ ಏನೇನಿದೆ ಅಂಥೇಳಿ ಅದು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಸ್ಟ್ ಒನ್, ಕಾಸ್ಟ್ ಆಫ್ ಮೆಡಿಸಿನ್ಸ್ ನೋಡಿ. ಇಲ್ಲಿ ಕಾಸ್ಟ್ ಆಫ್ ಮೆಡಿಸಿನ್ಸಲ್ಲಿ ಇದು ಪರ್ಚೇಸ್ ಆಫ್ ಮೆಡಿಸಿನ್ಸು 1,25,000. ಅದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ಸ್ 35,000 ಮೈನಸ್ ಮಾಡಿದ್ರೆ ನಮಗೆ 90,000 ಬರುತ್ತೆ. ಸೊ 90,000 ಈಸ್ ಕಾಸ್ಟ್ ಆಫ್ ಮೆಡಿಸಿನ್ಸ್ ಕನ್ಸ್ಯೂಮ್ಡ್ ಡ್ಯೂರಿಂಗ್ ದ ಇಯರ್. ಅದು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟ್, ಸ್ಯಾಲರೀಸ್ ಪೇಯ್ಡ್ ಟು ಎಂಪ್ಲಾಯಿ 1,50,000. Depreciation on surgical equipments 15% of 48,000, 7,200. 48,000ಗೆ 15% depreciation on surgical equipments 7,200 ಬರುತ್ತೆ. Then on books 40% depreciation on books, 40% of 30,000, that is 12,000. ನೆಕ್ಸ್ಟು, ಎಕ್ಸ್ಪೆನ್ಸಸ್ ಟು ಅಟೆಂಡ್ ಸೆಮಿನಾರ್ ಇನ್ ಜರ್ಮನಿಯಲ್ಲಿ ಸೆಮಿನಾರ್ನ ಅಟೆಂಡ್ ಮಾಡೋದಕ್ಕೆ ಆಗಿರುವಂಥ ಖರ್ಚು ಅವನಿಗೆ 25,000. ಅದು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟು, ಮುನ್ಸಿಪಲ್ ಟ್ಯಾಕ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 10% ಆಫ್ ಮುನ್ಸಿಪಲ್ ವ್ಯಾಲ್ಯೂ ಅಂತ ಇದೆ. 10% ಆಫ್ ಮುನ್ಸಿಪಲ್ ವ್ಯಾಲ್ಯೂ 5,000 ಬರುತ್ತೆ. 50,000 ಮುನ್ಸಿಪಲ್ ವ್ಯಾಲ್ಯೂ ಇದೆ, ಅದಕ್ಕೆ 10% ಅಂದರೆ 5,000 ಬರುತ್ತೆ ಮುನ್ಸಿಪಲ್ ಟ್ಯಾಕ್ಸು. ಟೋಟಲ್ ಮುನ್ಸಿಪಲ್ ಟ್ಯಾಕ್ಸ್ ಆಫ್ ದಿ ಹೌಸ್ ಪ್ರಾಪರ್ಟಿ. ಅದರಲ್ಲಿ ಅರ್ಧ ಪೋರ್ಷನ್ ಮಾತ್ರ ಅವನು ಪ್ರೊಫೆಷ್ನಲ್ ಪರ್ಪಸ್ಗೆ ಯೂಸ್ ಮಾಡ್ತಿರೋದ್ರಿಂದ ಅರ್ಧನ ಮಾತ್ರ ನಾವು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತ ತೊಗೋಬೋದು. ಹಾಗಾಗಿ 5,000ಗೆ ಅರ್ಧ ಅಂದರೆ 2,500 ಆಗುತ್ತೆ. ದೆನ್ ರಿಪೇರ್ಸ್ ಅದು ಅರ್ಧ ತೊಗೋಬೇಕಾಗುತ್ತೆ 10,000. 10,000ಅಲ್ಲಿ ಅರ್ಧ 5,000. ಇದಿಷ್ಟು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಯಿತು. ಈಗ ಟೋಟಲ್ ಪ್ರೊಫೆಷ್ನಲ್ ರಿಸಿಟ್ಸ್ ಎಷ್ಟಾಯಿತು? 7,30,000 ಆಗುತ್ತೆ ಇದರ ಟೋಟಲ್ ಪ್ರೊಫೆಷ್ನಲ್ ರಿಸಿಟ್ಸು. ಮತ್ತು ಟೋಟಲ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ಸು 2,91,700 ಆಗುತ್ತೆ. ಸೊ 7,30,000ಅಲ್ಲಿ 2,91,700 ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದ್ರೆ ವಿ ಗೆಟ್ taxable income from profession to the extent of rupees 4,38,300.
7,30,000 2,91,700 ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದ್ರೆ ನಮಗೆ 4,38,300 ಇನ್ಕಮ್ ಫ್ರಮ್ ಪ್ರೊಫೆಷನ್ ಬರುತ್ತೆ. ಇದಿಷ್ಟು ಪ್ರಾಬ್ಲಮ್ ಮತ್ತು ಸೊಲ್ಯೂಷನ್. ಟುಡೇಸ್ ಸೆಷನ್ ಈಸ್ completed. Thank you.